ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು TV9 ಜೊತೆಗೆ ಚಿನ್ನಯ್ಯನ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನ್ನ ಪತಿ ಚಿನ್ನಯ್ಯ ಯಾವುದೇ ತಪ್ಪು ಮಾಡಿಲ್ಲ. ಇದು ಎರಡನೇ ಪತ್ನಿ ಮಲ್ಲಿಕಾ ಕಣ್ಣೀರಿನ ಮಾತು. ಧರ್ಮಸ್ಥಳದಲ್ಲಿ 3-4 ವರ್ಷ ಕೆಲಸ ಮಾಡಿದ್ದೇವೆ. ಅವರ ಹಿಂದೆ ಯಾರಿದ್ದಾರೆ ಅನ್ನೋದು ನಮಗ್ ಗೊತ್ತಿಲ್ಲ. 2 ತಿಂಗಳಾಯ್ತು ಮನೆಗೆ ಬಂದಿಲ್ಲ ಅಂತ ಹೇಳಿ ಎರಡನೇ ಪತ್ನಿ ಕಣ್ಣೀರನ್ನ ಹಾಕಿದ್ದಾಳೆ. ಕೆಲಸಕ್ಕೆ ಹೋಗ್ತೇನೆ ಅಂತ ಹೋಗಿದ್ದವರು ಇನ್ನೂ ಕೂಡ ಮನೆ ಕಡೆಗೆ ಬಂದಿಲ್ಲ. ಟಿವಿಯಲ್ಲಿ ನೋಡಿದಾಗ್ಲೇ ನಮಗ್ ಗೊತ್ತಾಗಿದ್ದು ಎಂದಿದ್ದಾರೆ ಮಲ್ಲಿಕಾ. ನಮ್ಮ ಪ್ರತಿನಿಧಿ ಸೂರಜ್ ಚಿನ್ನಯ್ಯ ಪತ್ನಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದೇನಂತ ಹೇಳಿ ಬಂದು ದೂರು ನೀಡಿದಂತಹ ವ್ಯಕ್ತಿಧಾರಣ ಈಗ ಅಸಲಿತ್ತು ಬಯಲಾಗಿದೆ. ಈಗ ಆತ ಯಾರು ಎನ್ನುವಂತಹ ಒಂದು ಕಂಪ್ಲೀಟ್ ಚಿತ್ರಣ ಬಯಲಾಗಿರುವಂಥದ್ದು. ಅವರ ಎರಡನೇ ಪತ್ನಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ತಮ್ಮ ಪತಿ ಚಿನ್ನಯ್ಯ ಅವರು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದರು. 16 ಪಾಯಿಂಟ್ಗಳಲ್ಲಿ ಕೂಡ ಒಂದು ಶೋಧ ಕಾರ್ಯ SIT ಮಾಡಿದರು, ಅಲ್ಲೇನೂ ಸಿಕ್ಕಿಲ್ಲ. ಈಗ ಅವ್ರ ಮೇಲೆ ಗಂಭೀರ ಆರೋಪ ಬರ್ತಾ ಇದೆ. ಏನೋ ದುಡ್ಡು ತಗೊಂಡು ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅಮ್ಮ ನಡೆದಿದ್ದೇನು? ಚಿನ್ನಯ್ಯ ಅವರು ತಮ್ಮನ್ನು ಮದುವೆ ಆಗಿದ್ದು ಯಾವಾಗ, ಏನಾಯ್ತಮ್ಮ? ಮದುವೆ ಆಗಿರೋದು ಡೇಟ್ ಗೊತ್ತಿಲ್ಲ ಸರ್. ನಾನು 17 ವರ್ಷ ಆಯಿತು ಸರ್ ಮದುವೆಯಾಗಿ. ಮತ್ತು ನಾನು ಧರ್ಮಸ್ಥಳಕ್ಕೆ ಮದುವೆಯಾಗಿ ಹೋದೆ. ಅಲ್ಲಿ ಒಂದು 6 ವರ್ಷ ಇದ್ದಿದ್ದೀನಿ ನಾನು ಸರ್. ಮತ್ತು ನಾನು ಕೆಲಸ ಮಾಡಿದ್ದೀನಿ, ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ನಮ್ಗೆ ಸ್ವಲ್ಪ ಟೈಮ್ ಸೇರಿಲ್ಲ ಅಂತ ನಾವು ಈ ಕಡೆ ಬಂದೆ, ತಮಿಳ್ನಾಡಿಗೆ. ಈ ಕಡೆ ಬಂದು ಇವಾಗ 11 ವರ್ಷ ಆಯಿತು. ಈ ಮನೆಗೆ ಬಂದು 8 ವರ್ಷ ಆಯಿತು. ಆದರೆ ಯಾವಾಗಲೂ ಎಲ್ಲಿ ಹೋದ್ರೂ ನಾನು ಅವ್ರ ಜೊತೆಲೇ ಹೋಯ್ತಾಯಿದ್ವು ಬರ್ತಾಯಿದ್ವು. ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ತಂಗಲ್ ಕೆಲಸ ಅಂತ ಹೋಗ್ತಾರೆ. ಹೋದರೆ ತಿಂಗ್ಳಿಗೊಂದು ಸೇರಿ ಮನೆಗೆ ಬರ್ತಾರೆ. ಆದರೆ ಇವಾಗ ಒಂದು 2 ತಿಂಗಳು ಸರ್ ಮನೆಗೆ ಬರಲಿಲ್ಲ. ಮತ್ತು ನಾನು TV ನಲ್ಲೇ ನೋಡ್ತಾ ಇರೋದು. ಏನಾಗಿದ್ದದೆ ಅಂತ ಆಗಿದ್ದದಂತ ನಮ್ಗೆ ಗೊತ್ತಿಲ್ಲ ಸರ್. TV ನಲ್ಲೇ ನೋಡ್ಕೊಂಡಿದ್ದೀನಿ. ಮುಂದೆ ಯಾರಿದ್ದಾರೆ ಹಿಂದೆ ಯಾರಿದ್ದಾರೆ ಹೆಂಗೆ ಅಲ್ಲಿ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಏನು ಮಾಡೋದಿದ್ದೇ ಗೊತ್ತಿಲ್ಲ ಸರ್. ನಾನು ಕೆಲಸಕ್ಕೆ ಎಲ್ಲಿಯೂ ಕಲಿಸೋದಿಲ್ಲ ಸರ್. ಅವರೇ ಎಲ್ಲರೂ ಕೆಲಸ ಮಾಡಿ ಜೀವನನೇ ಅವರಿಂದನೇ ನಡೀತಾ ಉಂಟು ಸರ್. 2 ತಿಂಗಳು ಎಲ್ಲಿದ್ದಾರಂತೆ ಗೊತ್ತಿಲ್ಲ ಸರ್. ಏನಾಯ್ತದಂತೆ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಇದೇ ಹೇಳ್ತಾ ಇದ್ದೀನಿ ಸರ್. ನೀವು ಧರ್ಮಸ್ಥಳಕ್ಕೆ ಚಿನ್ನಯ್ಯ ಅವ್ರ ಜೊತೆ ಹೋದ್ರಲ್ವಾ, ಆ ಒಂದು ಸಂದರ್ಭದಲ್ಲಿ ಅವ್ರೇನಾದರೂ ಕೂಡ ನಿಮ್ಮನ್ನು ಹೌದು ಈ ಥರ ಹೆಣಗಳನ್ನು ಹೂತಾಕ್ತಾ ಇದ್ದೇನೆ ಅಂತ ಹೇಳಿದ್ರ ಅಮ್ಮ? ಏನಾದರೂ ಕ್ಲೂ ಕೊಟ್ಟಿದ್ರಾ? ತಮಗೇನಾದ್ರು ಗೊತ್ತಿತ್ತಮ್ಮ? ಇಲ್ಲ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಆದರೆ ಪಕ್ಕದ ಮನೇಲಿ ಅವರು ಆ ಕಡೆ ಈ ಕಡೆ ಹೋಯ್ತಾರೆ ಗಂಡಸರು. ಆದರೆ ಎಲ್ಲಿ ಹೋಯ್ತಾರೆ ಬರ್ತಾರಂತಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅಮ್ಮ, ತಾವು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರಿ ಅಮ್ಮ ತಾವು? ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸನೇ ಮಾಡ್ತಾಯಿದ್ವು ಸರ್. ಇಬ್ಬರು ಅವ್ರ ಅಣ್ಣ ಅಕ್ಕ ನಾವು ಎಲ್ಲ ಒಟ್ಟಿಗೆ ಇದ್ವು ಅಲ್ಲಿ ಪಕ್ಕದ ಮನೆ. ಈಗ 17 ವರ್ಷಗಳ ಕಾಲ ಚಿನ್ನಯ್ಯ ಅವ್ರ ಜೊತೆ ತಾವು ಸಂಸಾರ ಮಾಡಿದ್ದೀರಾ. ಇದೇ ಮನೇಲಿ ವಾಸ ಇದ್ರಮ್ಮ ಅವರು ಕೂಡ? 8 ವರ್ಷ ಇದ್ರಲ್ವಾ, ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಇದಕ್ಕಿದ್ದಂಗೆ ಅವರು ಧರ್ಮಸ್ಥಳ ಕೇಸಲ್ಲಿ ನೂರಾರು ತಲೆಬುರುಡೆಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ್ರಲ್ಲ, ನಿಮಗೆ ಹೇಳ್ಬಿಟ್ಟು ಹೋದ್ರ? ಏನಾಯ್ತಮ್ಮ ಅವತ್ತು? ಏನಾಯಿತು? ಯಾವಾಗ ಲಾಸ್ಟ್ ಟೈಮ್ ಹೋಗಿದ್ದು ಸರ್? ಅವರು ಕೆಲಸಕ್ಕೆ ಹೋಗ್ತಾಯಿದ್ರು. ಆವತ್ತು ಅದೇ ಬರುವಂಗೆ ನಾನು ಕೆಲಸಕ್ಕೆ ಹೋಗ್ತೀನಿ, ಒಂದು ತಿಂಗಳು ಆದಮೇಲೆ ಬರ್ತೀನಿ ಹಂಗಂತ ಹೇಳಿದ್ರು. ಹಂಗಂತ ಹೋದವ್ರು ಸರ್. ಮತ್ತೆ 1 ವಾರ 10 ದಿನ ಆದಮೇಲೆ TV ನಲ್ಲಿ ನಾನು ನೋಡ್ತಾ ಇದ್ದೆ, ಅಲ್ಲಿದ್ದರು ನಮ್ಮ ಯಜಮಾನ್ರು. ಹಾಗಂತ ಹೆಂಗೆ ಹೋದ್ರು ಏನಂತ ನಮ್ಗೆ ಗೊತ್ತಿಲ್ಲ ಸರ್. ನಿಮಗೆ ಅಟ್ಲೀಸ್ಟು SITಯಿಂದ ಫೋನ್ ಬಂದಿತ್ತಾ? ನಿಮ್ಮ ಗಂಡನ ಬಂಧನ ಮಾಡಿದ್ದೀವಿ, ಈ ಥರ ಆಗಿದ್ದೀವಿ, ಅರೆಸ್ಟ್ ಮಾಡಿದ್ವಿ ಅಂತ? ಇದು TV ನಲ್ಲೇ ನೋಡಿದೆ ಸರ್. ನಾನು ಅರೆಸ್ಟ್ ಮಾಡಿದ್ದಾರಂತ ಹೇಳಿದ್ರು. ಅದು ಏನಾಗಿದ್ದದಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಏನು ನಡೀತದಂತ ನನಗೆ ಗೊತ್ತಿಲ್ಲ. ಅವ್ರು ಕೆಲಸಕ್ಕೆ ಹೋಯ್ತೀನಂತ ಹೋದವರು. ಅಂದರೆ ನೀವು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀರಾ, ನೀವು ಕ್ರೈಸ್ತ ಧರ್ಮ ಮತಾಂತರ ಆಗಿದ್ರೆ ಅಂತ ಹೇಳ್ಬಿಟ್ಟು ಬೇರೆಯವ್ರು ನಿಮ್ಮನ್ನು ಆರೋಪ ಮಾಡ್ತಾ ಇದ್ದಾರೆ. ನಿಜಾನಮ್ಮ? ಆರೋಪ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಮನೆಯವರು ಬಂದು ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ, ನನಗೆ ಖಾಲಿ ಮಾಡಿ ಕೊಡಿ. ನಿಜವಾಗ್ಲೂ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೀರಮ್ಮ? ಇಲ್ಲ ಸರ್, ನೀವು ಎಲ್ಲರ ಹತ್ರನೂ ಕೇಳಿ ಸರ್. ಇಲ್ಲದ್ರೆ ಚರ್ಚೆ ಎಲ್ಲೆಲ್ಲಿ ಚರ್ಚೆ ಆಯ್ತದ ಅಲ್ಲೆಲ್ಲ ಹೋಗಿ ಕೇಳಿ. ಚಿನ್ನಯ್ಯ ಮಲ್ಲಿಗ ಅಂತ ಬಂದಿದ್ದಾರ ಅಂತ ಕೇಳಿ ಸರ್. ಆದರೆ ಅವ್ರ ಅಣ್ಣನೂ ಚರ್ಚಲ್ಲಿ ಆಯ್ತದೆ ಸರ್. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ. ಗಮನಿಸಿದ್ರಿ, ಚಿನ್ನಯ್ಯ ಎರಡನೇ ಪತ್ನಿ ಮಲ್ಲಿಕಾ ಅವರು ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಯಾವಾಗ ಮದುವೆ ಆಯಿತು, ಏನು ಕಥೆ ಅಂತ ಹೇಳಿ. ಅದನ್ನ ಪಕ್ಕಕ್ಕಿಟ್ಟು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ, SIT ಅಧಿಕಾರಿಗಳಿಂದ ಮಹೇಶ್ ಶೆಟ್ಟಿ ಅವರ
ತಿಮ್ಮರೋಡಿಯವರ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ಈಗಾಗಲೇ ಒಂದಷ್ಟು ಸತ್ಯಗಳು ಹೊರಬಂದಿದೆ. ಈಗ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತೇನೆಲ್ಲ ಮಹತ್ವದ ದಾಖಲೆಗಳು ಅಥವಾ ಸುಳಿವುಗಳು ಸಿಗಬಹುದು ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಆರಂಭದಲ್ಲಿ ಚಿನ್ನಯ್ಯ ಹೇಳಿದಂತೆ ಎಸ್ಐಟಿ ಅಧಿಕಾರಿಗಳು ಎಲ್ಲದಕ್ಕೂ ಕೂಡ ತಲೆಯಾಡಿಸಿದ್ರು. ಹೌದು, ಕಾನೂನಾತ್ಮಕವಾಗಿ ನಿಯಮಗಳ ಪ್ರಕಾರ ಆತ ಹೇಳಿದ ಎಲ್ಲಾ ಜಾಗಗಳನ್ನ ಕೂಡ ಗುರುತಿಸಿ ಅಗಿದಿದ್ದು ಆಯಿತು. ಈಗ ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನ ಉತ್ಖನನ ಆಗ್ತಾ ಇದೆ. ಅಂದ್ರೆ ಈ ಪ್ರಕರಣದಲ್ಲಿ ಚಿನ್ನಯ್ಯ ಬಂದಿದ್ದು ಹೇಗೆ, ಆತ ಇತರರ ಜೊತೆಗೆ ಕೈ ಜೋಡಿಸಿದ್ದು ಯಾಕೆ, ಹಣದಾಸೆಯನ್ನ ತೋರಿಸಿ ಈತನನ್ನ ದೊಡ್ಡ ದೊಡ್ಡ ಕೈಗಳು ಬಳಸ್ಕೊಂಡ್ವಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇದೆಲ್ಲವೂ ಕೂಡ ಆರೋಪಗಳು. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸತ್ಯ ಏನಿದೆ ಅನ್ನೋದನ್ನ ಹೊರಗೆಳೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಈ ಪ್ರಕರಣ ಇಷ್ಟು ದಿನಗಳವರೆಗೆ ಒಂದು ಮಗ್ಗುಲಲ್ಲಿತ್ತು, ಇದೀಗ ಮತ್ತೊಂದು ಮಗ್ಗುಲಿಗೆ ತಿರುಗಿದೆ. ಈಗ ಏನೆಲ್ಲ ಸತ್ಯಗಳು ಹೊರಬರುತ್ತೆ ಅನ್ನೋದನ್ನ ಇಡೀ ರಾಜ್ಯ ಮಾತ್ರವಲ್ಲ, ರಾಷ್ಟ್ರವೇ ಕಾಯ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.